ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ವಯಾಲಿಕಾವಲ್ನ ಮಹಾಲಕ್ಷ್ಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯ ಕೊನೆ ಹಂತಕ್ಕೆ ಬಂದು ತಲುಪಿದೆ. ಆರೋಪಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಒಡಿಶಾಗೆ ತೆರಳಿದ್ದ ಆರೋಪಿಯನ್ನ ಹುಡುಕೋಕೆ ಹೋಗಿದ್ದ ಬೆಂಗಳೂರು ಪೊಲೀಸರು ಇಂದು ವಾಪಸ್ ಆಗ್ತಿದ್ದಾರೆ. ಆರೋಪಿ ರಂಜನ್ ಬಗ್ಗೆ ಮರಣೋತ್ತರ ಪರೀಕ್ಷೆ ಬಗ್ಗೆ ಪ್ರಾಥಮಿಕವಾಗಿ ಪೊಲೀಸರು ಮಾಹಿತಿಯನ್ನು ಪಡೆದಿದ್ದಾರೆ. ನ್ಯಾಯಾಲಯದ ಅನುಮತಿ ಪಡೆದು ಅದನ್ನ ಮೊಬೈಲ್ ಫಿಂಗರ್ ಪ್ರಿಂಟ್ ಬ್ಲಡ್ ಸ್ಯಾಂಪಲ್ ಕೂಡ ಸಂಗ್ರಹ ಮಾಡಿದ್ದಾರೆ. ತನಿಖಾ ತಂಡಕ್ಕೆ ಮನೆಯಲ್ಲಿ ಸಿಕ್ಕಿರುವಂತಹ ಬ್ಲಡ್ ಸ್ಯಾಂಪಲ್ ಹಾಗೂ ಫಿಂಗರ್ ಪ್ರಿಂಟ್ ಸ್ಯಾಂಪಲ್ ಜೊತೆ ಹೋಲಿಕೆ ಮಾಡಲಿದ್ದಾರೆ. ಹೋಲಿಕೆ ಮಾಡಿ ಆತನೇ ಕೊಲೆಗಾರನ ಅಂತ ಅಧಿಕೃತವಾಗಿ ಸಾಕ್ಷ್ಯವನ್ನ ಸಂಗ್ರಹ ಮಾಡಲಿದ್ದಾರೆ. ರಂಜನ್ ಕೃತ್ಯಕ್ಕೆ ಯಾರಾದರೂ ಸಹಾಯ ಮಾಡಿದ್ದಾರಾ ಅಂತ ಕೂಡ ತನಿಖೆ ನಡೆಯಲಿದೆ. ಈಗಾಗಲೇ ರಂಜನ್ ಸಹೋದರನ ವಿಚಾರಣೆ ನಡೆಸಲಾಗಿದೆ. ಮಹಾಲಕ್ಷ್ಮಿ ಮರ್ಡರ್ ಮಿಸ್ಟರಿಗೆ ಸಂಬಂಧಪಟ್ಟಂತೆ ಆರೋಪಿ ರಂಜನ್ ಬಗ್ಗೆ ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಸಂಗ್ರಹ ಮಾಡಲಾಗಿದೆ. ಮೃತಪಟ್ಟಂತಹ ವ್ಯಕ್ತಿ ಮುಕ್ತಿ ರಾಜನ್ ರಾಯ್ನೇ ಅಂತ ಹೇಳಿ ಒಂದು ಕ್ಲಾರಿಫಿಕೇಶನ್ ಅಥವಾ ಒಂದು ಸ್ಪಷ್ಟತೆಯನ್ನು ಪೊಲೀಸರು ಪಡ್ಕೊಂಡಿದ್ದಾರೆ. ರಂಜನ್ ಮೊಬೈಲ್ ಫಿಂಗರ್ ಪ್ರಿಂಟ್ ಬ್ಲಡ್ ಸ್ಯಾಂಪಲ್ಗಳನ್ನು ಕೂಡ ಸಂಗ್ರಹಿಸೋ ಕೆಲಸ ಆಗಿದೆ. ಕ್ರೈಮ್ ಸೀನ್ನಲ್ಲಿ ಹಾಗೂ ಶವವಾಗಿ ಪತ್ತೆಯಾದಂತಹ ಈ ವ್ಯಕ್ತಿಯ ಸ್ಯಾಂಪಲ್ಗಳು ಒಂದೇನಾ ಅನ್ನೋದನ್ನ ಮ್ಯಾಚ್ ಮಾಡ್ತಾರೆ. 80%ಗಿಂತ ಹೆಚ್ಚು ಮ್ಯಾಚ್ ಆದರೆ ಪ್ರಕರಣ ಬಹುತೇಕ ತಾರ್ಕಿಕ ಅಂತ್ಯವನ್ನು ತಲುಪುತ್ತೆ. ಮನೆಯಲ್ಲಿ ಸಿಕ್ಕಿರುವಂತಹ ಸಾಕ್ಷ್ಯಗಳಿಗೆ ಪೊಲೀಸರು ಹೋಲಿಕೆ ಮಾಡ್ತಾರೆ. ರಂಜನ್ ಮೊಬೈಲ್ನ ಪರಿಶೀಲನೆ ಮಾಡಿ ಕೊನೆಯ ಕರೆಗಳ ಬಗ್ಗೆ ತನಿಖೆ ಹಾಗೂ ಮಹಾಲಕ್ಷ್ಮಿ ಜೊತೆಗೆ ಈ ಹಂತಕನ ನಡುವೆ ಇದ್ದಂತಹ ನಿಕಟ ಸಂಪರ್ಕ ಹಾಗೂ ಕೊಲೆಗೂ ಮುಂಚೆ ಕೊಲೆಯಾದ ನಂತರ ರಂಜನ್ ಯಾರಿಗೆಲ್ಲ ಕಾಲ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ರಂಜನ್ ಕೃತ್ಯಕ್ಕೆ ಯಾರಾದರೂ ಸಹಾಯ ಮಾಡಿದ್ದಾರಾ? ಯಾಕಂದರೆ ಮಲ್ಟಿಪಲ್ ಫಿಂಗರ್ ಪ್ರಿಂಟ್ಸ್ ಪತ್ತೆ ಆಗಿತ್ತು ಫ್ರಿಜ್ನಲ್ಲಿ ಅಂತೆಲ್ಲ FSL ತಜ್ಞರು ಆರಂಭಿಕ ಹಂತದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಹೀಗಾಗಿ ಈ ಅನುಮಾನವನ್ನು ಬಗೆಹರಿಸಿಕೊಳ್ಳೋದಕ್ಕೂ ಕೂಡ ಪೊಲೀಸರು ಮುಂದಾಗ್ತಾರೆ. ಸಾಕ್ಷಿಗಳ ಸಂಗ್ರಹಿಸಿ ಚಾರ್ಜ್ ಶೀಟ್ ಅನ್ನು ಪೊಲೀಸರು ಸಿದ್ಧಪಡಿಸಲಿದ್ದಾರೆ. ಬಳಿಕ ಕೋರ್ಟ್ಗೆ ಅಬೇಟೆಡ್ ಚಾರ್ಜ್ ಶೀಟ್ ಅನ್ನು ಕೂಡ ಪೊಲೀಸರು ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ಯಾಕಂದರೆ ಹಂತಕ ಇಡೀ ಪ್ರಕರಣದ ಅಕ್ಯೂಸ್ಡ್ ಆತನ ಸಾವಾಗಿದೆ ಮತ್ತು ಆತ ಡೆತ್ ನೋಟ್ ಅನ್ನು ಕೂಡ ಬರೆದಿಟ್ಟಿದ್ದಾನೆ. ಅದನ್ನು ಕೂಡ ಪ್ರಮುಖ ಸಾಕ್ಷ್ಯವಾಗಿ ಪೊಲೀಸರು ಕೋರ್ಟ್ ಗಮನಕ್ಕೆ ತಂದು ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಮುಂದಾಗ್ತಾ ಇದ್ದಾರೆ.